ಅಂತ ನಾರದರು ವ್ಯಾಸರಿಗೆ ಹೇಳ್ತಾ ತಮ್ಮ ಆತ್ಮಕತೆ ಅದನ್ನು ನಾರದರು ವ್ಯಾಸರಿಗೆ ಹೇಳ್ತಾರೆ. ಇದರೊಳಗೆ ನಮಗೇನು ಒಂದು ಮೆಸೇಜ್ ಅಂದರೆ, ನಿಮ್ಮದು ಅಷ್ಟೇ ಏನಾದರೂ ಕಥೆ ಇದ್ದರೆ ಅದು ಗೋಳಿಂದೋ ಬಾಳಿಂದೋ ಹೇಳೋದಿದ್ದರೆ ದೇವರ ಹತ್ರ ಹೇಳಿ, ಇನ್ಯಾರ ಹತ್ರ ನಿಮ್ಮ ಮನೆ ಕತೆ ಹೇಳಲಿಕ್ಕೆ ಹೋಗಬೇಡಿ. ಸಂಸಾರ ಗುಟ್ಟು, ವ್ಯಾಧಿ ರಟ್ಟು ಅಂತ. ವ್ಯಾಧಿ ಗುಟ್ಟು ಮಾಡಬಾರ್ದು, ಸಂಸಾರ ರಟ್ಟು ಮಾಡಬಾರ್ದು. ನಾವು ಪಕ್ಕದಲ್ಲಿ ಕೂತ್ರೆ ಬರೀ ನಮ್ಮ ಸಂಸಾರದ್ದು, ಇನ್ನೊಬ್ಬ ಸಂಸಾರದ್ದು, ಅವ್ರ ಹೆಂಡತಿ ಓಡೋಗಿದ್ದು, ಇವ್ರ ಗಂಡ ಮನೆ ಬಿಟ್ಟು ಹೋಗಿದ್ದು, ಇವ್ರ ಮಗಳು ಸುಸೈಡ್ ಮಾಡ್ಕೊಂಡಿದ್ದು, ಅವ್ರ ಮಗ ಫೇಲ್ ಆಗಿದ್ದು, ಈ ಕತೆ ಮಾತಾಡ್ತೀವೇ ವಿನಃ ಯಾರು ಇಬ್ಬರು ಮೊದಲು ಕೂತಾಗ ರಾಮಾಯಣದ ಕಥೆನೋ ಮಹಾಭಾರತ ಕಥೆನೋ ಭಾಗವತದ ಯಾರು ಯಾಕೆ ಆಚಾರ್ಯ ಕೂತರು ಮಾತಾಡು. ಸಂತೋಷನೇ? ಬರೀ ನೀವು ನಮಗೆ ಹೇಳ್ತೀರಿ ಅನ್ಕೋಬೇಡಿ. ಆಚಾರ್ಯ ಕೂತರು ಕೂಡ ಇಂಥದ್ದೇ. ಅದರೊಳಗೂ ವಿಶೇಷವಾಗಿ ಮಾತಾಡೋದ್ರೊಳಗೆ ಯಾರು ಪ್ರಸಿದ್ಧರು? ಹೆಸರೇ ಅವ್ರದ್ದು, ಮಾತೆಯರು ಅಂತ.